ಗುರುಗಳು ಹೇಳ್ದಂಗೆ ಸ್ನೇಹ ಅವ್ರ ಊರಿಗೆ ಹೋಗಿ ಅವ್ರ ಅವ್ನ ಸಮಾಧಿಗೆ ಪೂಜೆ ಮಾಡ್ಕೊಂಡು ಆಶೀರ್ವಾದ ತಕೊಂಬರ್ಲಿ. ಊರ್ಗ ಇಲ್ಲ, ನಾನು ಅವ್ರಿಗೆ ಹೋಗೋದಿಲ್ಲ, ನಾನು ಹೋಗೋದಿಲ್ಲ ಮರೆ. ಹಾಗೆ ಹೇಳಿದ್ರೆ ಹೇಗಪ್ಪ? ಅಮ್ಮನ ಸಮಾಧಿ ಇರೋದು ಅದೇ ಊರಲ್ಲಿ ತಾನೆ? ಇಲ್ಲಮ್ಮ, ನಾವು ಮತ್ತೆ ಅವ್ರಿಗೆ ಹೋಗ್ಬಾರ್ದು. ನೀನು ಅವ್ರ ಕಣ್ಣಿಗೆ ಬೀಳ್ಬಾರ್ದು, ನಿನ್ನ ಜೀವಕ್ಕೆ ಏನೂ ಆಗ್ಬಾರ್ದು. ಏನಾಯ್ತು ಗಂಗಣ್ಣ? ಯಾಕೆ ಹಿಂಗೆ ಭಯ ಪಡ್ತಿದ್ದೀರಾ? ಅಲ್ಲ ಕಣಪ್ಪ, ನಿನ್ನ ಮಗಳು ಈ ಕಾರ್ಯ ಮಾಡಲಿಲ್ಲ ಅಂದರೆ ಅವಳ ಮಾಂಗಲ್ಯಕ್ಕೆ ಕೂತ್ತದೆ ಅಂತ ತೊಟ್ಟವ್ರೆ ಹೇಳವ್ರೆ. ನಮ್ಮ ಕಂಟಿ ಜೀವಕ್ಕೆ ತೊಂದರೆ ಆಯ್ತದೆ ಗಂಗಾಧರಪ್ಪ, ಹೊಸಿ ಅರ್ಥ ಮಾಡ್ಕೋ. ಬೇಡ ಮರೆ, ಆ ಊರಿಗೆ ಹೋದ್ರೆ ಪರಿಹಾರಕ್ಕಿಂತ ಆಪತ್ತೆ ಜಾಸ್ತಿ. ಬೇಡ. ಅವ್ರಿಗೆ ಇಷ್ಟ ಅಂದ್ರೆ ಬೇಡ ಬಿಡಿ, ಸುಮ್ಕೆ ಬಲವಂತ ಮಾಡ್ತೀರಾ? ಅಲ್ಲಿ ಅಂದ್ರೆ ಗುರುಗಳು ಹೇಳಿದ್ಮೇಲೆ ಅದನ್ನ ಮಾಡಲೇಬೇಕು. ಅಲ್ಲ, ಈ ರೀತಿ ಮಾಡಲೇಬೇಕು ಅಂತ ಆದ್ರೆ ಇಲ್ಲೇ ಎಲ್ಲಾದರೂ ಅವ್ರ ಅಮ್ಮನ ಹೆಸರಿನಲ್ಲಿ ಪೂಜೆ ಮಾಡಿಸೋಣ. ಅದು ಅಲ್ಲಿಗೆ ಮಾತ್ರ ಹೋಗೋದು ಬೇಡ. ಅಲ್ಲ, ನಿಮ್ಮೂರಿಗೆ ನೀನು ಹೋಗಕ್ಕೆ ಹಿಂಗೆ ಯಾಕಪ್ಪ ಹೆದರ್ಕತ್ತಾ ಇದೆಯಾ? ಅದು ಅಪ್ಪನೂರಲ್ಲ ಪುಟ್ಟವ, ನಮ್ಮ ಅಮ್ಮನೂರು. ನಮ್ಮ ಅಮ್ಮನ ಸಮಾಧಿನ ನಾವು ಅಲ್ಲೇ ಮಾಡಿರೋದು. ಯಾಕೆ ಗಂಗಾಧರಪ್ಪ, ನೀನ್ ಏನ್ರು ಊರಿಗೆ ಹೋಗಕ್ ನಿಂಗೆ ಇಷ್ಟ ಇಲ್ವೇ? ಹೋಗ್ಲಿ ಬಿಡಪ್ಪ, ನಿಂಗೆ ಇಷ್ಟ ಇಲ್ಲದೆ ಹೋದರೆ ಹೋಗೋದು ಬೇಡ. ಆದರೆ ಈ ಒಂದು ಕಾರ್ಯಕ್ಕೊಂದ್ಕಿತ ಹೋಗಿ ಬಂದ್ಬಿಡ್ಲಿ. ಹಂಗಲ್ಲ ಮರೆ, ಆ ಊರು ಸರಿ ಇಲ್ಲ. ಆ ಊರ್ ಗೌಡ ತುಂಬಾ ಕ್ರೂರಿ. ಅವನ ಮಗ ಅದಕ್ಕಿಂತ ಕ್ರೂರಿ. ರಮ್ಮನ್ ಸಮಾಧಿ ಇರೋ ಜಾಗನ ಒತ್ತುವರಿ ಮಾಡ್ಕೊಂಡು ಬೇಲಿ ಹಾಕೊಂಡಿದ್ದಾರೆ. ನಾವೇನಾರು ಅಲ್ಲಿಗೆ ಹೋದ್ರೆ ಜೀವ ಸಮೇತ ವಾಪಸ್ ಬರೋದಿಲ್ಲ ಮರೆ. ಅವ್ರು ಯಾರು ಗಂಗಣ್ಣ? ನಿಮ್ಮ ಜಾಗನ ಒತ್ತುವರಿ ಮಾಡ್ಕೊಂಡು ಬೇಲಿ ಹಾಕೊಳ್ಳೋಕೆ?